ಫ್ರೆಂಡ್ಸ್, ಇವತ್ತು ನಾವು ನಮ್ಮ ಮತ್ತಿಗೋಡ್ ಕ್ಯಾಂಪ್ ಕಡೆ ಹೋಗಿದ್ವಿ. ಎಲ್ರಿಗೂ ಗೊತ್ತಿರುತ್ತೆ, ಲಾಸ್ಟ್ ಒಂದು 16 ದಿವಸದಿಂದ ನಮ್ಮ ಕ್ಯಾಂಪ್ ಎಲ್ಲ ಕ್ಲೋಸ್ ಆಗಿದೆ ಬಿಕಾಸ್ ಆಫ್ ಅದೊಂದು ಬ್ಯಾಡ್ ಮೂಮೆಂಟ್ ಅಂತ. ನಿಮಗೆಲ್ಲ ಗೊತ್ತಿರುತ್ತೆ ಏನಾಗಿದೆ ಅಂತೇಳಿ ನಮ್ಮ ದುಬಾರೆ ಕ್ಯಾಂಪಲ್ಲಿ. ಅದಾದ ನಂತರ ನಾವು ಇವತ್ತು ಜಸ್ಟ್ ಫಾರ್ ನಮ್ಮ ಆನೆಗಳನ್ನ ನೋಡ್ಕೊಬೋಣ ಆಚೆಂದ ಅಂತ ಹೋದ್ವಿ. ನಮಗೆ ಮೊದಲೇ ಗೊತ್ತಿತ್ತು ಇವತ್ತು ಕ್ಯಾಂಪ್ ಕ್ಲೋಸ್ ಆಗಿದೆ ಅಂತೇಳಿ, ಯಾಕಂದರೆ ಲಾಸ್ಟು ಇನ್ಸಿಡೆಂಟಲ್ಲಿ ಆದ ನಂತರ ಅಲ್ವಾ. ಸೊ ಇವಾಗ ನಾವು ಹೊರಗಡೆ ನಿಂತ್ಕೊಂಡು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ವಿ. ಸದ್ಯಕ್ಕೆ ನಮ್ಮದೊಂದು ಪುಣ್ಯ ಅಂತ ಹೇಳ್ಬೋದು. ನಮ್ಮ ಬಾಸ್ ಅಭಿಮನ್ಯು ಕೂಡ ಸಿಗ್ದ ನೋಡಿ. ಫಸ್ಟ್ ವೀಡಿಯೋದಲ್ಲಿ ಬಾಸ್ ಅಭಿಮನ್ಯು ಕೂಡ ಮುಂದೆ ಸಿಗ್ತಾರೆ, ಜೊತೆಲಿ ವಸಂತಣ್ಣ ಸಿಗ್ತಾರೆ. ಅವನು ಆಯ್ ಅಂತ ಹೇಳ್ತೀವಿ, ಮಾತಾಡ್ತೀವಿ. ಬಟ್ ಆದರೆ ನಾನು ಇಲ್ಲಿ ಅವ್ರದ್ದು ಮಾತಾಡಿದ್ದು ವಾಯ್ಸ್ ಹಾಕೋಕ್ಕಾಗಲ್ಲ. ಹಾಗೆ ಯಾವುದೆಲ್ಲ ಆನೆ ನೋಡಿದ್ವಿ ಅಂತಂದರೆ ನಮ್ಮ ಅಭಿಮನ್ಯು, ಹಾಗೆ ರೋಹಿತ, ನಮ್ಮ ದೇವೇಂದ್ರ, ನಮ್ಮ ಓಜಿ ಸ್ಟಾರ್ ಗಜೇಂದ್ರ, ಹಾಗೆ ನಮ್ಮ ಭುವನೇಶ್ವರಿ ಆನೆ. ಸೊ ಇಷ್ಟು ಆನೆಗಳು ನಾವು ನೋಡಿದ್ವಿ. ಸದ್ಯಕ್ಕೆ ನಮಗೆ ಯಾವುದೆಲ್ಲ ಆನೆ ಸಿಕ್ಕಿಲ್ಲ ಅಂತಂದರೆ ಶ್ರೀಕಂಠ ಸಿಗಲಿಲ್ಲ, ಭೀಮ ಸಿಗಲಿಲ್ಲ, ಮತ್ತು ನಮ್ಮ ಖ್ಯಾತ. ಸೊ ಇಷ್ಟು ಆನೆಗಳು ಸಿಗದೆ ಬಿಟ್ಟರೆ ಬಾಕೆಲ್ಲ ಆನೆಗಳು ಸಿಕ್ಕಿದ್ವಿ, ನೋಡಿದ್ವಿ. ಹತ್ತಿರ ನೋಡೋಕ್ಕಾಗಿಲ್ಲ, ಬಟ್ ಫ್ರೆಂಡ್ಸ್ ನೋಡಿ. ಸೊ ನಾನು ಸದ್ಯಕ್ಕೆ ಒಂದು ವೀಡಿಯೋ ಅಪ್ಲೋಡ್ ಮಾಡೋಣ ನನ್ನ ಅಂದರೆ ನಮ್ಮ ಸಬ್ಸ್ಕ್ರೈಬರೆಲ್ಲ ನೋಡಲಿ. ಸುಮಾರು ದಿವಸ ಆಯ್ತಲ್ಲ ನೀವು ಕೂಡ ಆನೆಗಳೆಲ್ಲ ನೋಡಿದೆ. ಜಸ್ಟ್ ನಾನು ಹಾಕೋ ವೀಡಿಯೋಗಳನ್ನ ಯಾವ ರೀತಿ ಇದೆ ನೋಡಿ. ನಮ್ಮ ಮತ್ತಿಗೋಡು ಕ್ಯಾಂಪಲ್ಲಿ ನಮ್ಮ ಆನೆಗಳು ತುಂಬ ಚೆನ್ನಾಗಿದ್ದಾವೆ. ಇವಾಗ ಸದ್ಯಕ್ಕೆ ಜನ ಬರ್ತಿಲ್ಲಲ್ವ, ಫುಲ್ ಆನಂದವಾಗಿದ್ದಾವೆ ನೋಡಿ. ಎಲ್ಲ ಹತ್ತತ್ರದಲ್ಲೇ ಕಟ್ಕೊಂಡಿದ್ದಾರೆ. ಈ ಜನಗಳು ಬಂದರೆ ಮಾತ್ರ ಹಿಂಸೆ. ಅಲ್ಲಿ ಹೊರಗಡೆ ಕಿರ್ಚಾಡೋದೆಲ್ಲ ಮಾಡಿದ್ರೆ ತಿರ್ಗಾ ತೊಗೊಂಡೋಗಿ ಆ ಮೂಲೆಯಲ್ಲಿ ಕಟ್ಬಿಡ್ತಾರೆ. ಮೂಲೆ ಅಂತಂದರೆ ಕಾಡೊಳಗೆ ಕಟ್ಬಿಡ್ತಾರೆ, ಮತ್ತೆ ನೋಡೋಕ್ಕಾಗಲ್ಲ. ಸೊ ಅದಕ್ಕಾಗಿ ನಾವು ಯಾವುದೇ ಆನೆಗಳು ಬಂದರೂ ಆ ಸೈಡಲ್ಲಿ ಇದ್ದರೂ ಕೂಡ ಅವು ಪಾಡಿ ಕೆಲಸ ಮಾಡ್ತಾ ಇರ್ತವೆ. ಜಸ್ಟ್ ನೋಡ್ಕೊಂಡು ಬರಬೇಕಷ್ಟೇ. ಸುಮ್ಮನೆ ಕಿರ್ಚಾಡೋದೆಲ್ಲ ಮಾಡೋಕ್ಕೋದ್ರೆ ಅಲ್ಲಿರೋ ಮಾವುತರಿಗಾಗಲಿ ಅಥವಾ ಅಲ್ಲಿರೋ ಗಾರ್ಡ್ಸ್ ಯಾರಿದ್ದಾರೆ, ಪೊಲೀಸ್ ಅಂದರೆ ನಮ್ಮ ಅರಣ್ಯ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಯಾರು ಇರ್ತಾರೆ, ಅವರೆಲ್ಲ ನೋಡಿದ್ರೆ ಸುಮ್ಮನೆ ಕರೆದು ಸೀನ್ಗಳು ಮಾಡಿಬಿಡ್ತಾರೆ. ಸೊ ಹಾಗಾಗಿ ಹೊರಗಡೆ ನಾನೇ ನೋಡಬೇಕು, ಖುಷಿ ಪಡಬೇಕು, ಫೋಟೋ ಗಿಡ ತಗೊಳ್ಳೋದ್ರೆ ಇಲ್ಲಿಂದ ತಗೋಬೇಕಷ್ಟೇ. ಅತ್ತ ಕ್ಲಾರಿಟಿ ಎಲ್ಲ ಸಿಗೋಲ್ಲ. ಸದ್ಯಕ್ಕೆ ನಮ್ಮ ಆನೆಗಳು ತುಂಬ ಚೆನ್ನಾಗಿದ್ದಾವೆ ನೋಡಿ. ನಮ್ಮ ಅಭಿಮಾನಿ ಬರ್ತಾಯಿದ್ದೀನಿ ಇವಾಗ ನೀರು ಕುಡಿಯೋಕ್ಕೆ. ಸೊ ಇದನ್ನ ದೂರದಲ್ಲಿ ಕ್ಯಾಪ್ಚರ್ ಮಾಡಿದ್ವಿ ನಾವು. ಹಾಗೆ ನಮ್ಮ ಕ್ಯಾಂಪ್ ಆದಷ್ಟು ಬೇಗ ಓಪನ್ ಆಗಲಿ. ನೀವು ಕೂಡ ಕ್ಯಾಂಪಿಗೆ ಬಂದು ವಿಸಿಟ್ ಮಾಡಿ, ಆನೆಗಳನ್ನ ನೋಡಿ. ನೋಡೋಣ ಯಾವಾಗ ಓಪನ್ ಮಾಡ್ತಾರೆ ಅಂತೇಳಿ. ಸ್ವಲ್ಪ ಮೇಜರ್ ಪ್ರಿಕಾಷನ್ ಎಲ್ಲ ತೊಗೋಬೇಕಂತ ಹೇಳಿದಾರಲ್ವ ಅರಣ್ಯ ಅಧಿಕಾರಿಗಳು, ಹಾಗೆ ನಮ್ಮ ಸಚಿವರು. ಸೊ ಇದೆಲ್ಲ ತಗೊಂಡು ಸೇಫ್ಟಿನೆಸ್ ಎಲ್ಲ ನೋಡಿ ಅದಾದ ನಂತರ ಕ್ಯಾಂಪ್ ಓಪನ್ ಮಾಡ್ಬೋದು. ನಾವು ಅಷ್ಟೇ ಕೇಳ್ಕೊಳ್ಳೋದು, ಬೇಗ ಕ್ಯಾಂಪ್ ಓಪನ್ ಆಗಲಿ, ನಮ್ಮ ಆನೆಗಳು ಹಾಗೆ ಸೇಫ್ಟಿಯಾಗಿರಲಿ, ಯಾವುದೇ ರೀತಿ ತೊಂದರೆ ಆಗದೆ. ಇಷ್ಟು ಇವತ್ತಿನ ಅಪ್ಡೇಟ್. ಪೂರ್ತಿ ವೀಡಿಯೋ ನೋಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋಂಥ ವೀಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆದ್ರೂ ಒಂದು ಮಧ್ಯದಲ್ಲಿ ಇದ್ರು ಸೈಲೆಂಟಾಗಿ ನಾವು ಕರೆಕ್ಟಾಗಿದ್ದರೆ ಎಲ್ಲ ಆಯ್ತದೆ, ಎಲ್ಲ ಕೆಲಸ ಮಾಡಿಸ್ಬೋದು. ಎಂಥ ಮಧ್ಯದಲ್ಲಾದರೂ ಕೆಲಸ ಮಾಡಿಸ್ಬೋದು. ಎಷ್ಟು ದಿನ ಇನ್ನು ಮಧ್ಯದಲ್ಲಿ ಇರ್ತಾನೆ ಇವಾಗ? 5.5 ತಿಂಗಳು. ವಸಂತ ಎಲ್ಲಿ ಕಾಣ್ತಿಲ್ಲಪ್ಪ. ಭೀಮಾನ ಅವರಿದ್ದಾರೆ, ಅವ್ರಿಗೆ ನೋಡಿದ್ದೀನಿ.